ನಿಯಾನ್ ಕಲರ್ಡ್ ಬ್ರೇಕ್ ಕ್ಯಾಲಿಪರ್ಸ್ ಇದು ಆಫ್ಟರ್ ಮಾರ್ಕೆಟ್ ಎಲ್ಲ ಸ್ಟಾಕ್ ಅಲ್ಲಿ ಬರೋದು. ಇದು ಹೊಸ ಕಿಯಾ ಸೆಲ್ಟಾಸ್. ಮುಂದೆ ನೋಡಿದ್ರೆ ಸೆಲ್ಟಾಸ್ ಅಂತ ಗೊತ್ತೇ ಆಗಲ್ಲ. ಇಲ್ಲಿ ನೋಡಿ ಹೊಸ ಗ್ರಿಲ್ಲು, ಪಿಯಾನೋ ಬ್ಲ್ಯಾಕ್ ಫಿನಿಶ್ ಬರುತ್ತೆ. ಲೈಟ್ಸ್ ಅಂತೂ ತುಂಬಾನೇ ಯುನೀಕ್ ಆಗಿದೆ. ಇಲ್ಲಿ 2 ಹೆಡ್ ಲ್ಯಾಂಪ್ಸ್ ಬರುತ್ತೆ, LED ಪ್ರೊಜೆಕ್ಟರ್, DRLs ಪೂರ್ತಿ ಸೈಡಲ್ಲಿ ಕೊಟ್ಟಿದ್ದಾರೆ. ತುಂಬಾನೇ ಡಿಸ್ಕನೆಕ್ಟೆಡ್ ಆಗಿದೆ. ಹಾಗೂ ಇಲ್ಲಿ ಸ್ಕಿಡ್ ಪ್ಲೇಟ್ ಕೂಡ ನಿಮಗೆ ಗನ್ ಮೆಟಲ್ ಫಿನಿಶಲ್ಲಿ ಬರುತ್ತೆ. ಇಲ್ಲಿ ನೋಡಿದ್ರೆ ಯು ವಿಲ್ ನಾಟ್ ನೋ ದಟ್ ಈಸ್ ಅ ಸೆಲ್ಟಾಸ್, ಬಟ್ ಸೈಡಲ್ಲಿ ಗೊತ್ತಾಗುತ್ತೆ. ಗ್ಲೋಬಲ್ ಡಿಸೈನ್ ಲ್ಯಾಂಗ್ವೇಜ್ ಥರನೇ ಇದೆ. ಇಲ್ಲಿ ನೋಡ್ಬೋದು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಬರುತ್ತೆ, 18 ಇಂಚ್ ವೀಲ್ಸ್ ಇದೆ, ಹಲವಾರು ಡಿಸೈನ್ಸ್ ಕೂಡ ಬರುತ್ತೆ 4. ಇಲ್ಲಿ ನೋಡಿದ್ರೆ ನೋಡಿ ಪೂರ್ತಿ ಗೊತ್ತಾಗುತ್ತೆ. ಆಟೋಮ್ಯಾಟಿಕ್ ಫ್ಲಶ್ ಡೋರ್ ಹ್ಯಾಂಡಲ್, ಸೊ ಪ್ರತಿ ಸಲ ತೆಗಿಬೇಕಾಗಿಲ್ಲ, ಡೈರೆಕ್ಟ್ ಓಪನ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ನೀವು ಗಾರ್ನಿಷ್ ಕೂಡ ನೋಡ್ತಿದ್ದೀರಾ. ಫುಲ್ ಓವರ್ ಆಲ್ ಫೀಲ್, ಬಟ್ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಹಿಂದೆನೂ ಪೂರ್ತಿ ಬದಲಾಗಿದೆ. ಕನೆಕ್ಟೆಡ್ LED DRLs ಬರುತ್ತೆ, ಬ್ಯಾಜಿಂಗ್ ಎಲ್ಲ ನೋಡ್ತಾ ಇದ್ದೀರಾ. ಇಲ್ಲೂ ಗನ್ ಮೆಟಲ್ ಗಾರ್ನಿಷ್ ಬರುತ್ತೆ. ಇಲ್ಲಿ ಹತ್ತತ್ರ 450 ಲೀಟರ್ ಬೂಟ್ ಸ್ಪೇಸ್, ಸ್ಪೇರ್ ವೀಲು ಕೂಡ ಕೊಟ್ಟಿದ್ದಾರೆ. ಫುಲ್ ಸೈಜ್ಡ್, ಒಳ್ಳೆ ಜಾಗ ಸಿಗುತ್ತೆ. ಒಳಗಡೆ ಅಂತೂ ಪೂರ್ತಿ ಬದಲಾಗಿದೆ. 2 ಡಿಸ್ಪ್ಲೇ ಅಲ್ಲ, 3ನೇ ಡಿಸ್ಪ್ಲೇನೂ ಇದೆ. ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕೆ ಡಿಫ್ರೆಂಟ್ ಲುಕಿಂಗ್ ಬಟನ್ಸ್ ಎಲ್ಲ ಟಾಗಲ್ ಇದೆ, ವಿಚ್ ಇಸ್ ವೆರಿ ನೈಸ್. ಫ್ರಂಟ್ 2 ವೆಂಟಿಲೇಟೆಡ್ ಸೀಟ್ ಕೂಡ ಬರುತ್ತೆ. ಅದಷ್ಟೇ ಅಲ್ಲದೆ ಈ ಡ್ರೈವರ್ ಸೀಟ್ ಮೆಮೊರಿ ಫಂಕ್ಷನ್ ಕೂಡ ಇದೆ. ಆ್ಯಂಡ್ ಇಟ್ ಈಸ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್. ಆಫ್ ಕೋರ್ಸ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಎಲ್ಲ ಸಿಗುತ್ತೆ. ಸ್ಟೇರಿಂಗ್ ವೀಲ್ ಸ್ವಲ್ಪ ಸ್ಕ್ವೇರ್ಡ್ ಆಫ್ ಇದೆ, ತುಂಬಾ ಚೆನ್ನಾಗಿದೆ ಇಟ್ಕೊಳ್ಳೋಕ್ಕೆ. ವೆರಿ ಫ್ಯೂಚರಿಸ್ಟಿಕ್ ಡಿಸೈನ್ ಅಂತ ಹೇಳ್ಬೋದು. ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ, ಸುಮಾರು ದೊಡ್ಡದಿದೆ. ಫ್ರಂಟ್ ಸೀಟ್ ಎಕ್ಸ್ಪೀರಿಯನ್ಸ್ ಸೂಪರ್, ಬಟ್ ಇದೇ ಮಜಾ ನೋಡಿ, ಫುಲ್ ಡಿಫ್ರೆಂಟ್ ಟೈಪ್ ಆಫ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ, ಸಾಫ್ಟ್ ಫ್ಯಾಬ್ರಿಕ್ ಇರುವಂಥದ್ದು. ಹಿಂದೆ ಹತ್ತಕ್ಕೆ ಈಸಿ ಇದೆ. ಬ್ಯಾಕ್ ರೆಸ್ಟ್ ಎಲ್ಲ ಅಡ್ಜಸ್ಟ್ ಕೂಡ ಮಾಡ್ಬೋದು. 1 ಸ್ಟೆಪ್ ಹಿಂದೆ ಹೋಗುತ್ತೆ. ನೈಸ್ ಕಪ್ ಹೋಲ್ಡರ್ಸ್, ಇಂಟ್ರೆಸ್ಟಿಂಗ್ ಪ್ಲೇಸಲ್ಲಿ ಚಾರ್ಜಿಂಗ್ ಸಾಕೆಟ್ಸ್ ಕೊಟ್ಟಿದ್ದಾರೆ. AC ವೆಂಟ್ ಇದೆ. ಅದಷ್ಟೇ ಅಲ್ಲದೆ ಸನ್ ಬ್ಲೈಂಡ್ಸ್ ಕೂಡ ಬರುತ್ತೆ. ಪ್ಯಾನರಾಮಿಕ್ ಸನ್ ಸಖತ್ ದೊಡ್ಡದಿರೋದ್ರಿಂದ ತುಂಬಾನೇ ಸ್ಪೇಷಿಯಸ್ ಅನ್ಸುತ್ತೆ ಒಳಗೆ. ಅಂಡರ್ ದ ಹುಡ್ ಏನು ಚೇಂಜ್ ಇಲ್ಲ, ಸೇಮ್ 3 ಎಂಜಿನ್ ಆಪ್ಷನ್ಸ್ ಬರುತ್ತೆ. ಒಂದು ಟರ್ಬೋ ಪೆಟ್ರೋಲ್ 1.5 ಲೀಟರ್, ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ 1.5 ಲೀಟರ್ ಹಾಗೂ 1.5 ಲೀಟರ್ ಟರ್ಬೋ ಡೀಸೆಲ್.